ರಾಜ್ಯದಲ್ಲಿ ವಿಪಕ್ಷವಾಗಿರುವ BJP ತನ್ನ 18 ಶಾಸಕರ ಉಚ್ಚಾಟನೆ ಮತ್ತು ಬೆಲೆ ಏರಿಕೆ ಎರಡನ್ನೂ ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನು ಶುರು ಮಾಡಿದೆ. ವಿಧಾನಸೌಧದ ಮುಂದೆ 18 ಶಾಸಕರನ್ನು ಉಚ್ಚಾಟನೆಗೊಳಿಸಿದ್ದನ್ನು ವಿರೋಧಿಸಿ ಪ್ರತಿಭಟನೆ, ಫ್ರೀಡಂ ಪಾರ್ಕ್ನಲ್ಲಿ ಬೆಲೆ ಏರಿಕೆ ವಿರೋಧಿಸಿ ಅಹೋರಾತ್ರಿ ಧರಣಿ. ಈಗಲೂ ಅಲ್ಲೇ ಇದ್ದಾರೆ. ರಾತ್ರಿ 7 ಗಂಟೆಗೆ ನಮ್ಮ ಭರತ್ ಶೆಟ್ಟರು ಡಿಬೇಟಿಗೆ ಬಂದಿದ್ದರು ಸ್ಟುಡಿಯೋಗೆ. ಅಲ್ಲಿಂದಾನೇ ಬಂದರು, ವಾಪಸ್ ಅಲ್ಲಿಗೆ ಹೋದರು. ಕ್ವಿಕ್ಕಾಗಿ, ಟೈಮ್ ಕಡಿಮೆ ಇದೆ, ಯಾರು ಏನೇನು ಮಾತಾಡಿದರೆ ಕೇಳಿಸ್ಕೊಳ್ಳಿ. ವಿಜಯೇಂದ್ರ, CT ರವಿ ಎಲ್ಲರೂ ಮಾತಾಡಿದ್ದಾರೆ. ರಾಜ್ಯದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿಯನ್ನ ನಾವಿವತ್ತು ಪ್ರಾರಂಭ ಮಾಡಿದ್ದೇವೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಕಾಂಗ್ರೆಸ್ ಪಕ್ಷದವರು ಸಾಕಷ್ಟು ಭರವಸೆಗಳನ್ನ ಕೊಟ್ಟು ಬಂದಿದ್ರು. ಸಾಕಷ್ಟು ಭರವಸೆಗಳನ್ನ ಚುನಾವಣೆ ಸಂದರ್ಭದಲ್ಲಿ ನಾಡಿನ ಜನತೆಗೆ ಕೊಟ್ಟು ಅವರ ಕಣ್ಣಿಗೆ ಮಣ್ಣನ್ನು ಎರಚಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ದಿನಗಳಲ್ಲಿ ನಾವು ನೋಡ್ತೇವೆ, ಯಾವ ಪತ್ರಿಕೆಗಳಲ್ಲಿ ತೆಗೆದು ಜಾಹೀರಾತುಗಳನ್ನು ನಾವು ನೋಡ್ತೇವೆ. ನುಡಿದಂತೆ ನಡೆದ ಸರ್ಕಾರ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಜಾಹೀರಾತುಗಳನ್ನು ಕೊಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕಿತ್ತು ರಾಜ್ಯದ ಮುಖ್ಯಮಂತ್ರಿ. ಬೆಂಗಳೂರಿನ ಜನ ಒಂದು ಹೊಸ ತೆರಿಗೆ ಕೊಡಬೇಕು. ಔರಂಗಜೇಬನ ಕಾಲದಲ್ಲಿ ಇದ್ದಿದ್ದು ಜಜಿಯ ಅಂತ ಒಂದು ತಲೆಗಂದಾಯ. ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಡಿಗೆ 100 ರೂಪಾಯಿ ಲಂಚ, ಪ್ಲಾನ್ ಸ್ಯಾಂಕ್ಷನ್ಗೆ ಲಂಚ, ಹಾಲಿನ ಬೆಲೆ 9 ರೂಪಾಯಿ ಜಾಸ್ತಿ ಮಾಡಿದ್ರು, 3 ಸರಿ ಏರಿಸಿದ್ರು, ರೈತರ ಕೈಗೆ ಚೆಂಬು ಕೊಟ್ರು, 9 ರೂಪಾಯಿ ಏರಿಸಿದ್ರು. 20 ರೂಪಾಯಿ ಇತ್ತು ಸ್ಟಾಂಪ್ ಪೇಪರ್ ಬೆಲೆ, ಈಗ 100, 500. ಹಾಲಿನ ಬೆಲೆನೂ ಜಾಸ್ತಿ, ಆಲ್ಕೋಹಾಲಿನ ಬೆಲೆನೂ ಜಾಸ್ತಿ. ಬಸ್ ದರನು ಏರಿಸಿದ್ರು, ಕರೆಂಟ್ ದರನು ಏರಿಸಿದ್ರು, ಮೆಟ್ರೋ ದರನು ಏರಿಸಿದ್ರು. ಬಿಜೆಪಿಯವರು ಇವತ್ತು ನಮ್ಮನ್ನು ಯಾರನ್ನೂ ಕರೆದ ರೀತಿಯಲ್ಲಿ ಈ ಹೋರಾಟಕ್ಕೆ ಕಡೆಗಣಿಸ್ತಾ ಇರತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಒಂದು, ಎರಡೂ ಪಕ್ಷದವರು ಒಂದು ಕೋಆರ್ಡಿನೇಷನ್ ಸಮಿತಿ ಮಾಡಿಕೊಂಡು ಇವತ್ತು ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ಎತ್ತಿ ಹಿಡಿದ್ರೆ ಖಂಡಿತ ಇದು ಜನಗಳಿಗೆ ತಲುಪಿಸ್ಲಿಕ್ಕೆ ಸಾಧ್ಯ. ಇವತ್ತು ಎರಡೂ ಪಕ್ಷದ ವರಿಷ್ಠನ ಸೇರಿಕೊಂಡು ಇದಕ್ಕೆ ಒಂದು ಕೋಆರ್ಡಿನೇಷನ್ ಸಮನ್ವಯ ಸಮಿತಿಯನ್ನು ಮಾಡಬೇಕು. ಸಮಿತಿ ಮಾಡಿ ಯಾವುದೇ ಒಂದು ತೀರ್ಮಾನ ಮಾಡಿದ್ರು ಕೂಡ ಸಮಿತಿ ಮುಖಾಂತರ ಒಂದು ಚರ್ಚೆ ಆಗಿ ಎಲ್ಲಿ JDSನವ್ರಿಗೆ ಮೇಲ್ಗೈ ಆಗ್ತದೋ ಅಂತಕ್ಕಂಥ ಇದು ಒಂದೇ ಸರಿಯಲ್ಲ. BJP ನಾಯಕರಲ್ಲಿ ವರಿಷ್ಠರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಇದನ್ನು ಗಮನದಲ್ಲಿಟ್ಕೊಂಡು ನೀವು ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅನ್ನೋದು ನನ್ನ ಒಂದು ವಿನಂತಿ. ಕೊನೆಯಲ್ಲಿ ಮಾತಾಡಿದವರು ಶಾಸಕ ಸುರೇಶ್ ಬಾಬು ಅವರು ವಿಧಾನಸಭೆಯಲ್ಲಿ JDS ಶಾಸಕಾಂಗ ಪಕ್ಷದ ನಾಯಕರು. ಮೈತ್ರಿ ಇದೆ ನಮ್ಮ ರಾಜ್ಯದಲ್ಲಿ, ನಮ್ಮನ್ನು ಯಾಕೆ ಈ ಪ್ರತಿಭಟನೆ ಕರೆದಿಲ್ಲ ಅಂತ. ಅಲ್ಲಿಗೆ ಅರ್ಥ ಆಗ್ತಾ ಇದೆ ಈ ಮೈತ್ರಿ ಹೆಂಗೆ ಹೋಗ್ತಿದೆ ಅಂತ ಅರ್ಥ ಆಗ್ತಾ ಇದೆ. JDS ಬೆಲೆ ಏರಿಕೆಯನ್ನು ವಿರೋಧಿಸಿ ಪ್ರತ್ಯೇಕವಾಗಿ ಇನ್ನೊಂದು ಹೋರಾಟವನ್ನು ಮಾಡ್ತಾರಂತೆ ನಿಖಿಲ್ ಕುಮಾರಸ್ವಾಮಿ ಅವರು. ಬಹುಶಃ ನೆನ್ನೆ ಏನೋ ಅದರ ಬಗ್ಗೆ ಹೇಳ್ದಂಗಿದೆ. ವಿಜಯೇಂದ್ರ ಅವರು, R ಅಶೋಕ್ ಅವರು, ಸುನಿಲ್ ಕುಮಾರ್ ಅವರು ಅದಕ್ಕೊಂದು ಉತ್ತರ ಕೊಟ್ಟಿದ್ದಾರೆ. ಇಲ್ಲ, ನಮ್ಮ ಹೋರಾಟ ನಾವು ಮಾಡ್ತಾ ಇದ್ದೀವಿ ಇತ್ಯಾದಿ. ಕ್ವಿಕ್ಕಾಗಿ ಎಷ್ಟಾಗತ್ತೋ ಅಷ್ಟು ಕೇಳಿಸ್ಕೊಳ್ಳಿ. ಹೋಗುತ್ತಾ? ಇಲ್ಲ, ನಾನು ನಿನ್ನೆ ದಿನ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ. ನಾವು ಸಹ ಈ ಬೆಲೆ ಏರಿಕೆ ವಿರುದ್ಧ ಹೋರಾಟದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಒಂದು ಕಾರ್ಯತಂತ್ರ ರೂಪಿಸ್ತಾ ಇದ್ದೇವೆ ಅನ್ನೋ ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಮತ್ತೆ ಇತ್ತೀಚೆಗೆ JDS ಪಕ್ಷವು ಸಹ ಗ್ರೇಟರ್ ಬೆಂಗಳೂರು ಬಗ್ಗೆ ಅವರೇ ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡಿದ್ದಾರೆ. ಆದರೆ ಇದ್ರ ಬಗ್ಗೆ ಬಹಳ ನಾನು ಏನೋ ವ್ಯತ್ಯಾಸ ಇದೆ ಅಂತ ಹೇಳೋದಿಲ್ಲ, ಕೆಲವು ತಪ್ಪಭಿಪ್ರಾಯ ಕಾರಣ ಆಗಿರ್ಬೋದು. ಏನೇ ಸಣ್ಣ ಪುಟ್ಟ ಗೊಂದಲ ಇದ್ರು ಕೂಡ ನಾವು ಮಾತನಾಡಿ ಬಗೆಹರಿಸ್ತೇವೆ. ಏನ್ ಚರ್ಚೆ ಆಗಿರಲಿಲ್ಲ, ನಾವು ಚರ್ಚೆ ಮಾಡಿ ಸಮನ್ವಯ ಸಮಿತಿ ಮಾಡೋದು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ಸ್ವೀಕಾರ ಮಾಡ್ತೇವೆ. ಯಾವುದೇ ರೀತಿಯಾದಂತ ಭಿನ್ನಾಭಿಪ್ರಾಯ ಇಲ್ಲ. ಯಾಕಂದ್ರೆ JDS ಅವರು ಕೂಡ ಹಿಂದೆ ಇಲ್ಲೇ ಫ್ರೀಡಂ ಪಾರ್ಕ್ ಅಲ್ಲೇ ಹೋರಾಟ ಮಾಡಿದ್ರು, ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡಿದ್ರು. ನಾವೇನು ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ. ಸೊ ಅವರು JDS ಹೋರಾಟವನ್ನ ಅವ್ರು ಮಾಡಬಹುದು, ನಮ್ದು ಹೋರಾಟ ನಾವು ಮಾಡಬಹುದು. ಅದೇ ರೀತಿ ಒಪ್ಪಂದ ಆಗಿರುವಂತದ್ದು. ವಿಧಾನಸಭೆ ಒಳಗಡೆ ನಾವೆಲ್ಲ ಒಟ್ಟಿಗೆ ಮಾಡ್ತೀರಿ, ಚುನಾವಣೆ ಬಂದಾಗ ಒಟ್ಟಿಗೆ ಸ್ಪರ್ಧೆ ಮಾಡ್ತೀರಿ, ಚುನಾವಣೆಯಲ್ಲಿ ಹೊಂದಾಣಿಕೆಗಳನ್ನ ಮಾಡ್ತೀರಿ. JDS ಅವರು ಇದಕ್ಕೆ ಬರಬೇಕಾಗಿತ್ತು. ಸಮನ್ವಯದ ಕೊರತೆ ನನಗೇನು ಅನ್ಸೋದಿಲ್ಲ. ಯಾಕೆಂತಂದ್ರೆ ನಮ್ಮ ಪಾರ್ಟಿ ಎಲ್ಲ ಕಾರ್ಯಕ್ರಮಗಳಿಗೆ ಅವ್ರು ಬರಬೇಕು ಅನ್ನುವಂಥದ್ದು ಏನಿಲ್ಲ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೊಂದಾಣಿಕೆ ಅನ್ನುವಂಥ ಪ್ರಶ್ನೆ ಏನಿಲ್ಲ. ಹಾಗಂತೇಳಿ ನಮ್ಮ ಸಂಬಂಧಗಳೇನು ಅಳಿಸಿಲ್ಲ. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.